ದುರ್ಗಮ್ಮ ದುರ್ಗಮ್ಮ ಏನೇ ರೆಡಿ ಮ್ಯಾಚಿಂಗ್ ನೋ ಮ್ಯಾಚಿಂಗ್ ದುರ್ಗಮ್ಮ ಏನೇ ಮ್ಯಾಚಿಂಗ್ ನೋ ಮ್ಯಾಚಿಂಗ್ ಅಂತ ಹೇಳಿದ್ನಲ್ಲ. ಎರಡು ಮ್ಯಾಚಿಂಗೇ ಆಗ್ತಾವಲ್ಲ, ಯಾಕೆ ಮ್ಯಾಚಿಂಗ್ ಆಗ್ತಿಲ್ಲ ಅಂತವ್ರೆ? ದುರ್ಗಾ ಕಣ್ ಸರಿಲ್ಲ. ದುರ್ಗಾ ಅಮ್ಮ ಮ್ಯಾಚಿಂಗ್ ಮ್ಯಾಚಿಂಗ್ ಅಮ್ಮ. ಇದನ್ನ ಸ್ವಲ್ಪ ನೋಡ್ಕೊ. ನೋಡ್ಕೋತೀನಿ. ಇದು ನಂಗೆ ಮ್ಯಾಚಿಂಗೇ ಅಲ್ಲ. ದುರ್ಗಾ ಏನ್ ತಯಾರು ಮಾಡ್ತಿದ್ಯಾ? ಮನೆಯೆಲ್ಲ ಘಮಘಮ ಅಂತಿದೆ. ಅಷ್ಟೊಂದು ಪರಿಮಳ ಬರ್ತಿದ್ಯಾ? ಅದಕ್ಕೆ ತಾನೇ ನಾನು ಒಳಗಡೆಯಿಂದ ಹೊರಗೋಡ್ ಬಂದಿದ್ದು. ಬರ್ತಿದ್ಯಾ ಅಂತಿದ್ಯಾ? ಸೂಪರ್ ಪರಿಮಳ. ಅಂದ್ರೆ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅಷ್ಟಕ್ಕೂ ಐಟಮ್ ಏನೇನು? ಚಿಕನ್ ಫ್ರೈ, ಫಿಶ್ ಫ್ರೈ, ಚಿಕನ್ ಬಿರಿಯಾನಿ ಎಲ್ಲ ಇದೆ. ಸೂಪರ್. ಅದ್ ಸರಿ ದುರ್ಗಾ, ಏನಿವತ್ತು ಅಷ್ಟೊಂದು ಸ್ಪೆಷಲ್? ಸ್ಪೆಷಲಾ? ಪ್ರಾಮಿಸ್ ಡೇ. ಏನು ಏನು ಪ್ರಾಮಿಸ್ ಡೇನಾ? ಹೌದು, ಪ್ರಾಮಿಸ್ ಡೇ. ನೀವು ನನಗೆ ಪ್ರಾಮಿಸ್ ಮಾಡಿದ್ರಲ್ಲ, ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡೆ. ಸೆಲೆಬ್ರೇಟ್ ಮಾಡಿದ್ರೆ ನಿಮಗೂ ಚೆನ್ನಾಗಿ ನೆನ್ಪಿರುತ್ತಲ್ವಾ? ಡಿಯರ್ ಮಿಸಸ್ ಕೃಷ್ಣ, ಪ್ರಾಮಿಸ್ ಅಲ್ಲಿ ಮೀನಿಂಗ್ ಮಿಸ್ ಆಗ್ಬಿಟ್ಟಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ಯಾ? ನೀನ್ ಅನ್ಕೊಂಡಿರೋ ತರ ಆಗಲ್ಲ ಅಂದ್ರೆ ಆ ಸಮಯದಲ್ಲಿ ಅವಳು ನನ್ನ ಸೊಸೆ ಆಗ್ಬಾರ್ದು ಅಂತ ನೀನ್ ಕೇಳ್ಕೊಂಡಿರೋದಾಗಲ್ಲ ಅಂತ. ನಾನ್ ಸಹಕಾರ ಮಾಡಲ್ಲ ಅಂದ್ರೆ ನಾನ್ ನಿನಗ್ ಸಹಕಾರ ಮಾಡಲ್ಲ ಅಂತ ತಾಯಿ ಮುಂದೆ ಕ್ಷಮೆ ಕೇಳ್ಕೊಂಡು ನಿನಗೆ ಪ್ರಮಾಣ ಮಾಡಿದ್ದು. ಅಡ್ಗೆ ಎಲ್ಲ ರೆಡಿ ಆಗಿದೆ, ನೀವು ಕೂತ್ರೆ ಬಡಿಸ್ಬಿಡ್ತೀನಿ. ಹೊರಗೋಗಿದ್ದಾನಲ್ಲ, ಅವನ್ ಬರ್ಲಿ. ಅವನ್ ಯಾವಾಗ್ಲೋ ಬಂದ ಮನೆಗೆ. ಹೌದಾ? ಸರಿ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಸಾರಿ ದುರ್ಗಾ, ನಿನ್ನ ಮೋಸ ಮಾಡಬೇಕು ಅಂತಲ್ಲ, ನನ್ನ ತಂಗಿ ಮೇಲಿರೋ ಪ್ರೀತಿ, ಅವಳ ಕೋರಿಕೆ ಈಡೇರಿಸಬೇಕು ಅನ್ನೋ ಆಸೆ ಅಷ್ಟೇ. ಅವಳು ನನ್ನ ಪ್ರಾಣ. ಬೇರೆ ಬೇರೆ ಆಗಿದ್ರು ನಮ್ಮ ಹೃದಯ ಒಂದೇ, ನಮ್ಮ ಮನಸ್ಸು ಒಂದೇ. ಅದು ಯಾವತ್ತಿಗೂ ಬೇರೆ ಬೇರೆ ಆಗಲ್ಲ. ಆದಿ, ಏನ್ ಮಾಡ್ತಿದ್ಯೋ? ಸಿವಿಲ್ ಪ್ರೋಸೆಸ್ ನೋಡ್ತಿದ್ದೀನಪ್ಪ. ಓ ಗುಡ್. ಅದ್ ಸರಿ, ನಾವ್ಯಾವತ್ತೂ ಜನರಲ್ ವಿಚಾರವಾಗಿ ಮಾತಾಡ್ಕೊಳ್ಳಿಲ್ಲ. ಯಾವಾಗ್ಲೂ ಈ ಸ್ಟಡೀಸು ಕೆರಿಯರ್ ಡಿಸ್ಕಷನ್ ಅಲ್ವಾ? ಹೌದಪ್ಪ. ನನ್ನ ಫ್ರೆಂಡ್ಸ್ ನನ್ಗೇನು ಹೇಳ್ತಾರೆ ಗೊತ್ತಾ? ನೀನ್ ನಿನ್ ಮಗನ್ಗೆ ತಂದೆ ತರ ಅಲ್ದೆ ಫ್ರೆಂಡ್ ತರ ಟ್ರೀಟ್ ಮಾಡ್ತೀಯ ಅಂತ. ಹೌದಪ್ಪ. ಅದಕ್ಕೆ ಕಣ, ನಿನ್ನ ಹತ್ರ ಸ್ವಲ್ಪ ಸಲಿಗೆಯಿಂದ ಒಂದು ವಿಷಯ ಕೇಳಬೇಕು ಅನ್ಕೊಂಡಿದ್ದೀನಿ. ಕೇಳ್ಬೋದಾ? ಅದಕ್ಕೆ ನನ್ನ ಪರ್ಮಿಷನ್ ಯಾಕಪ್ಪ? ಮಾತಾಡಿ. 10+2 ಇಂಜಿನಿಯರಿಂಗ್ ಸೇರಿ ಟೋಟಲ್ ಆಗಿ ಇಷ್ಟು ವರ್ಷ ಓದಿದ್ಯಾ, ಕೋ ಎಜುಕೇಶನ್ ಕೂಡ ಮಾಡಿದ್ಯಾ. ಯಾವ್ದಾದ್ರೂ ಹುಡುಗಿನ ಇಷ್ಟಪಟ್ಟಿದ್ಯಾ? ಇಲ್ಲ ಅಪ್ಪ. ಹೋಗ್ಲಿ, ಯಾರಾದ್ರೂ ನಿನ್ ಜೊತೆ ಅಥವಾ ನೀನ್ ಯಾರ ಜೊತೆನಾದ್ರೂ ಕ್ಲೋಸ್ ಆಗಿದ್ಯಾ? ಇಲ್ಲಪ್ಪ. ಒಂದ್ ವೇಳೆ ಯಾರ ಮೇಲಾದ್ರೂ ಒಂಥರ ಆ ರೀತಿ ಭಾವನೆ ಏನಾದ್ರೂ ಮೂಡಿದ್ಯಾ? ಆ ರೀತಿ ಭಾವನೆ ಅಂದ್ರೆ ಅದೇ ಕಣ, ಆ ಥರ ಅಭಿಪ್ರಾಯ. ಏನಪ್ಪ ಅದು? ಈ ಹುಡುಗಿನೇ ನನ್ನ ಲೈಫ್ ಪಾರ್ಟ್ನರ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯ. ಅಯ್ಯೋ, ನಾನು ಯಾವಾಗೂ ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗಂತ ಯೋಚನೆನೇ ಬಂದಿಲ್ಲ. ಹೋಗ್ಲಿ, ಹೊರಗಡೆಯವ್ರ ಮೇಲೇನಾದ್ರೂ ಆ ರೀತಿ ಒಪಿನಿಯನ್ ಏನಾದ್ರೂ? ಹೇಳು ಹೇಳು. ಒಬ್ರ ಮೇಲೆ ಒಂದು ಸ್ಟ್ರಾಂಗ್ ಒಪಿನಿಯನ್ ಇದೆ ಅಪ್ಪ. ಹಾ, ಯಾರ ಮೇಲೆ? ಅದೇ ಅಪ್ಪ, ನಿನ್ ತಂಗಿ ಮಗಳ ಮೇಲೆ ತುಂಬಾ ಸ್ಟ್ರಾಂಗ್ ಒಪಿನಿಯನ್ ಇದೆ. ಹಾಗ ಮತ್ ಯಾವತ್ತೂ ಹೇಳಿಲ್ವಲ್ಲೋ? ನನ್ನಿಂದ ಆಗಿಲ್ಲ ಅಂದಾಗ್ತಾನೆ ಅಪ್ಪ ನಿನ್ವರ್ಗೂ ಬರೋದು. ಜೀವನದಲ್ಲಿ ಮರಿದಿರೋ ಹಾಗೆ ಒಂದು ಏಟ್ ಕೊಡ್ಬೇಕು. ಪ್ರತಿ ಜನ್ಮದಲ್ಲೂ ನೆನ್ಪಿಟ್ಕೊಳ್ಳೋ ತರ ಒಂದು ರಿವೆಂಜ್ ತೀರ್ಸ್ಕೋಬೇಕು. ಅವಳು ನನ್ನ ಆ ಜನ್ಮ ಶತ್ರು. ಏನೋ ಶತ್ರುನಾ? ಎಸ್, ನನ್ನ ದೊಡ್ಡ ಶತ್ರು. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ.
ನರಕದಲ್ಲೂ ಕೊಡದೇ ಇರೋ ತರ ದೊಡ್ಡ ಶಿಕ್ಷೆ ಅವಳು ಕೊಡಬೇಕು. ಏಯ್, ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಳ್ಳೆ ವ್ಯಕ್ತಿಗಳನ್ನ ಪ್ರೀತಿಸ್ಬೇಕು, ಪ್ರೀತಿ ಬೆಳೆಸ್ಕೋಬೇಕು. ದ್ವೇಷ ಬೆಳೆಸ್ಕೊಳ್ಳೋದು ಒಳ್ಳೇದಲ್ಲ. ಅದಂಗಲ್ಲಪ್ಪ. ಏಯ್ ಸರಿ, ನಿಲ್ಸು, ಊಟ ಮಾಡೋಣ ಬಾ. ನಡಿ ಬಾ. ಇವಳು ಏನೋ ಯೋಚನೆ ಮಾಡ್ತಿದ್ದಾಳೆ ಅಂತಂದ್ರೆ ಅಣ್ಣನಿಗೆ ಹತ್ರ ಆಗೋದಿಕ್ಕೆ ನೋಡ್ತಿದ್ದಾಳೆ ಅಂತ ಅನ್ಸುತ್ತೆ. ಹಾಗಾದ್ರೆ ನನ್ನ ಪ್ಲಾನು ಚೆನ್ನಾಗಿ ಕೆಲಸ ಮಾಡ್ತಿದೆ. ಪ್ರಿಯಾ, 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 ಚೆನ್ನಾಗಿದೀಯಾ? ಯಾಕೆ ಬಂದ್ರಿ? ಅನ್ಕೊಂಡಿದ್ದೆ ಕಣೆ, ಖಂಡಿತವಾಗಿಯೂ ಹೀಗೆ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ಯಾಕೆ ಅನ್ಕೊಳಲ್ಲ? ಹೀಗಾಗಿದ್ದು ನಿಮ್ಮಿಂದಲೇ ಅಲ್ವಾ? ಯಾಕೆ ಹಾಗೆ ಹೇಳ್ತಿದ್ಯಾ? ನಿನ್ ಒಳ್ಳೇದಕ್ಕೆ ಅಲ್ವಾ ನಾನು ಹಾಗೆ ಹೇಳಿದ್ದು. ಏನ್ ನನ್ ಒಳ್ಳೇದು? ಅಣ್ಣ ತಂಗಿ ಬೇರೆ ಬೇರೆ ಆದ್ವಿ, ಇನ್ನು ಏನ್ ಮಾಡ್ಬೇಕು ಅಂತ ಬಂದ್ರಿ? ಅಮ್ಮೋ ಅಮ್ಮೋ ಅಮ್ಮೋ, ಆ ದುರ್ಗಾ ನಿನ್ನನ್ನ ದೂರ ಮಾಡಿದ್ದು, ನಾನ್ ನಿನ್ನ ದೂರ ಮಾಡದ್ನಾ? ಅದು ಬಿಡು, ಅದೆಲ್ಲ ಮಾತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮನೆಗ್ ಬಂದವ್ರನ್ನ ಹೀಗೆಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏನೋ ನೀನ್ ನನ್ ಮಗಳು ಅಂತ ಬಂದೆ, ಅಷ್ಟಕ್ಕೂ ನಾನು ನಿನ್ನೇನು ಅಂದಿಲ್ವಲ್ಲ. ಸರಿ ಸರಿ, ಬಂದ್ ಕೆಲ್ಸ ಏನ್ ಹೇಳಿ? ವಯಸ್ಸಾದವಳು ನಾನು, ನನಗೇನ್ ಕೆಲಸ ಇರುತ್ತೆ ಹೇಳು? ಮನಸ್ಸು ತಡಿಲಿಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಬೇಡ ಅಂತಂದ್ರೆ ನಾನು ಬರೋದೇ ಇಲ್ಲ ಬಿಡು. ಹೌದು, ಈಗ ಮಕ್ಕಳು ದೊಡ್ಡವರಾಗಿದಾರಲ್ವಾ, ಮದ್ವೆ ವಿಷಯದ ಬಗ್ಗೆ ಕೃಷ್ಣನ ಹತ್ರ ಪ್ರಸ್ತಾವ ಮಾಡಿದ್ಯೋ ಇಲ್ವೋ ಪ್ರಿಯಾ? ಮಾತಾಡಿದ್ದೀನಿ ಅಂದ್ರು ಇಲ್ಲ ಅಂದ್ರು ಏನೋ ಒಂದು ಅಪಶಕನ ಹೇಳ್ತಾರೆ. ಇವ್ರಿಗೇನು ಹೇಳ್ದೆ ಇದ್ರೇನೆ ಒಳ್ಳೇದು. ಯಾಕೆ ಏನು ಮಾತಾಡ್ತಾ ಇಲ್ಲ? ಅದ್ರ ಬಗ್ಗೆ ಇನ್ನು ಏನು ಯೋಚನೆ ಮಾಡಿಲ್ಲ. ಆದ್ರೂ ಮಕ್ಕಳಿಗೇನಂಥ ವಯಸ್ಸಾಗಿದೆ ಮದುವೆ ಬಗ್ಗೆ ಮಾತಾಡಕ್ಕೆ? ಸರಿ, ಊಟ ಮಾಡ್ತೀರಾ ಅಥವಾ ಊಟ ಮಾಡ್ಕೊಂಡೇ ಮನೆಯಿಂದ ಹೊರಟ್ರಾ? ಮಾತು ಕೇಳ್ತಾ ಇದೆಯಾ ಅಂತ ಗೊತ್ತಾಯ್ತು ಬಿಡು ನನಗೆ. ಪ್ರೀತಿಯಿಂದ ನನಗೆಲ್ಲ ಊಟ ಹಾಕ್ತೀಯ ಬಿಡು ನೀನು. ನಮ್ಮನೆ ಏನಷ್ಟು ದೂರ ಇಲ್ಲ ಬಿಡು, ನಮ್ಮ ಮನೆಗೆ ಹೋಗಿಂದೇ ಊಟ ಮಾಡ್ತೀನಿ. ಬರ್ತೀನಿ ಪ್ರಿಯಾ. ಆಯ್ತು. ನನ್ನ ಹೊಟ್ಟೆಲಿ ಯಾವ ಕಲ್ಮಶನೂ ಇಲ್ಲಮ್ಮ. ಮಾತ್ನಲ್ಲೂ ಏನು ಇಟ್ಕೊಳ್ಳಲ್ಲ, ಮನಸ್ಸಿನಲ್ಲೂ ಏನು ಇಟ್ಕೊಳ್ಳೋದಿಲ್ಲ. ಕೃಷ್ಣನ ಹತ್ರ ಮಾತಾಡ್ಸ್ಕೊಂಡು ಹೋಗ್ತೀನಿ. ಶತ್ರು ತರ ನೋಡ್ಬೇಡ ಕಣೆ. ಎಷ್ಟೇ ಆದ್ರೂ ನಾವು ರಕ್ತ ಸಂಬಂಧದವ್ರಲ್ವಾ. ಸುಮ್ನೆ ಅಂತೂ ಬಂದಿರಲ್ಲ, ಯಾವಾಗ್ಲೂ ಏನಾದ್ರೂ ಎನ್ಕ್ವೈರಿ. ಅಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ಏನ್ ಹೇಳ್ತಾರೋ ಏನೋ. ಸಲಿಗೆ ಕೊಟ್ಟಿದ್ದೀನಿ ಅಂತ ಅತಿಯಾಗಿ ಮಾತಾಡೋದು ಬೇಡ ಅಂತ ಹೇಳಿ. ಏನ್ ಹೇಳ್ತಾರಂತ ಕೇಳಿ ಅಮ್ಮ. ಏನೇ ಕೇಳೋದು? ಅಯ್ಯೋ ಕೇಳಿಸ್ಕೊಳ್ಳಿಮ್ಮ, ನೀವ್ ಹೇಳಿಮ್ಮ. ಅಮ್ಮ ದುರ್ಗಾ, ಮಾತಾಡ್ತಾ ಇದ್ದೀನಿ ಅಂತ ನೀನ್ ನನ್ನ ಮೇಲೆ ದರ್ಪ ತೋರಿಸ್ತಿದೀಯ ವಿನಃ. ಆದ್ರೆ ನಾನು ಹೇಳೋದೇನಂದ್ರೆ, ಯಾರು ಹೇಗೋ, ಅವ್ರ ಬುದ್ಧಿ ಹೇಗಿದೆಯೋ, ಅವ್ರು ಏನ್ ಯೋಚನೆ ಮಾಡ್ತಿದ್ದೋರು ಅಂತ ನೀನು ಸ್ವಲ್ಪ ಯೋಚನೆ ಮಾಡೆ. ಈಗ್ಲೂ ಕೂಡ ನಾನು ಬಂದಿರೋದು ಒಂದು ಒಳ್ಳೆ ಸುದ್ದಿ ಹೇಳ್ಬೇಕು ಅಂತ ಬಂದಿದ್ನೇ ವಿನಃ ನಿನ್ನ ಹತ್ರ ಬಯಸ್ಕೊಳ್ಳೋದಿಕ್ಕಲ್ಲಮ್ಮ. ಆದ್ರೆ ನನ್ನಿಂದ ನಿನಗೆ ಒಳ್ಳೇದಾಗಿದೆಯೇ ವಿನಃ ಕೆಟ್ಟದೇನಾದ್ರೂ ಆಗಿದೆಯಾ ಹೇಳು? ನೀನಾದ್ರೂ ಹೇಳೆ ಸತ್ಯವತಿ, ಹೇಳು ದುರ್ಗಾ. ಏನೋ ನನ್ ಕಿವಿಗೆ ಹಾಕ್ಬೇಕಾಗಿರೋ ಸಲಹೆ. ಅಮ್ಮಯ್ಯ, ನೀನ್ ಕೇಳಿದ್ದು ನನಗೆ ಖುಷಿ ಆಯ್ತಮ್ಮ. ದುರ್ಗಾ, ಒಂದ್ ಮಾತು ಹೇಳ, ನಿನ್ ಮನಸ್ಸು ಬೆಣ್ಣೆ ತರ ಕಣೆ. ನೀನು ತುಂಬಾ ಒಳ್ಳೆಯವಳು. ಭಜನೆ ಕಾರ್ಯಕ್ರಮ ಬೇಡ, ವಿಷಯ ಏನು ಅಂತ ಹೇಳು. ಭಜನೆ ಅಲ್ಲಮ್ಮ, ಅವಳ ವಿಷಯ ಏನು ಅಂತ ತಿಳ್ಕೊಳ್ಳೋದಿಕ್ಕೆ. ಏನೇ ಪ್ರಿಯಾ, ನಿನ್ ಮಗಳಿಗೆ ಏನಾದ್ರೂ ಸಂಬಂಧ ಹುಡುಕ್ತಿದ್ಯಾ ಅಂತ ಕೇಳಿದೆ ನಾನು, ಅಷ್ಟೇ. ಕೈನಲ್ಲಿರೋ ಸೌಟ್ನ ಎತ್ತಿ ಬಿಸಾಕಿ, ನಿನಗಷ್ಟಕ್ಕೂ ಬುದ್ಧಿ ಇದೆಯಾ, ಜ್ಞಾನ ಇದೆಯಾ? ನಿನ್ನ ಹೊಟ್ಟೆಗೆ ಅನ್ನನೇ ತಿಂತಿದ್ಯಾ? ನನ್ನ ಅಳಿಯ
ಅದೇ ನನ್ನ ಅಣ್ಣನ ಮಗ ಇದಾನಲ್ಲ, ನಾನ್ಯಾಕ್ ಬೇರೆ ಸಂಬಂಧ ಹುಡುಕ್ಬೇಕು ಅಂತ ಹೇಳಿ ಕೂಗಾಡ್ಬಿಟ್ಲಮ್ಮ. ಹೆದರ್ಕೊಂಡು ನನ್ನ ಬೆನ್ನನ್ನ ಸವರ್ಕೊಂಡೆ. ಅಷ್ಟಕ್ಕೂ ಆದಿತ್ಯ ಇದಾನಲ್ಲ, ಇಂಜಿನಿಯರು, ಕೋಟ್ಯಾಧೀಶ್ವರ, ನಿನ್ನ ಮಗಳಿಗೆ ಓದು ಇಲ್ಲ, ಬರಹನೂ ಇಲ್ಲ, ಆಸ್ತಿನೂ ಇಲ್ಲ, ನೀನ್ ಹೇಗೆ ಮಗಳನ್ನ ಕೊಡ್ತೀಯಾ ಅಂತ ಕೇಳಿದೆ ನಾನು. ಮತ್ತೆ ಸುನಾಮಿ ತರ ಎಗರಿ ಬಂದ್ಲಮ್ಮ. ಜಾಗ್ರತೆ ದುರ್ಗಾ, ಅವಳು ದೊಡ್ಡ ಪ್ಲಾನ್ ಹಾಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಸೋದ್ರ ಸೊಸೆನೂ ಇಲ್ಲ, ಸೌತೆಕಾಯಿನೂ ಇಲ್ಲ. ಅವ್ರು ಅಂದ್ಕೊಂಡ್ರೆ ಆಗೋಗುತ್ತಾ? ಮತ್ತೆ ಇಷ್ಟೆಲ್ಲ ಆಸೆ ಇಟ್ಕೋಬೇಡ ಅಂತಾನು ಅಂದೆ ನಾನು. ನಮ್ಮಣ್ಣ ನನ್ನ ಮಾತು ಕೇಳ್ತಾನೆ, ನಮ್ಮ ಅತ್ತಿಗೆ ಮಾತು ಕೇಳೋದಿಲ್ಲ ಅವನು. ಖಂಡಿತವಾಗಿಯೂ ನನ್ನ ಮಗಳಿಗೆ ನಮ್ಮ ಅಣ್ಣನ ಮಗನ್ನೇ ಅಳಿಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಶಪಥ ಮಾಡಿದಳಮ್ಮ. ಅವಳು ಶಪಥ ಮಾಡಿದ್ರು, ತಲೆ ಕೆಳಗ್ ಮಾಡಿ ತಪಸ್ ಮಾಡಿದ್ರು, ಅವಳ ಮಗಳು ನಮ್ಮನೆ ಸೊಸೆ ಆಗಿ ಬರಲ್ಲ, ಬರೋದು ಇಲ್ಲ, ಬರಕ್ ನಾನ್ ಬಿಡಲ್ಲ. ಮನೆ ಕೆಲ್ಸದವ್ರ ಸ್ಥಾನನೂ ಕೊಡಲ್ಲ ಅವಳಿಗೆ. ಅವಳನ್ನ ಈ ಮನೆ ಒಳಗ್ ಕಾಲಿಡಕ್ ಬಿಡಲ್ಲ. ಆದ್ರೆ ದುರ್ಗಾ, ಕೃಷ್ಣ ಹುಚ್ಚ. ಅವಳು ಹತ್ಕೊಂಡು ಅಣ್ಣ ಅಂತ ಅಂದ್ಬಿಟ್ರೆ ಪುಸುಕ್ ಅಂತ ಕರಗ್ ಬಿಡ್ತಾನೋ ಏನೋ. ಹತ್ತು ಕರ್ದು ಗೋಗರ್ದ್ರೂನು, ಅವ್ರು ಕರಗ್ ಬಿಟ್ಟು ಕರುಣಿಸಿದ್ರೂನು ಅವಳು ನನ್ ಸೊಸೆ ಆಗೋ ಅವಕಾಶನೇ ಇಲ್ಲ. ಅಷ್ಟು ಖಡಾಖಂಡಿತವಾಗಿ ಹೇಗೆ ಹೇಳ್ತಿದೆ ದುರ್ಗಾ? ನನ್ ಮೇಲೆ ನನ್ಗಿರೋ ನಂಬಿಕೆ, ನನ್ ಗಂಡ ನನಗ್ ಕೊಟ್ಟಿರೋ ಮಾತಿನ ಮೇಲೆ ನಂಬಿಕೆ, ನನ್ ನಿರ್ಧಾರದ ವಿರುದ್ಧವಾಗಿ ಈ ಮನೇಲಿ ಏನೂ ನಡೆಯಲ್ಲ. ಅವಳ ಮದ್ವೆಗೆ ಸಹಕರಿಸಲ್ಲ ಅಂತ ನನ್ ಗಂಡ ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟಿದಾನ? ಹಾಗಿದ್ರೆ ಪರವಾಗಿಲ್ಲ. ಆದ್ರೂ ಸ್ವಲ್ಪ ಹುಷಾರಾಗಿರಮ್ಮ. ನಾನ್ ಬರ್ತೀನಮ್ಮ. ಆಯ್ತಾಯ್ತು, ಹೊರಡಿ ಹೊರಡಿ. ನಾನ್ ಬದುಕಿರೋವರೆಗೂ ನಿಮ್ಮಿಬ್ಬರನ್ನು ಒಂದಾಗೋದಿಕ್ಕೆ ಬಿಡೋದಿಲ್ಲ ನಾನು. ನನ್ ಮನೆ ಸೊಸೆಯನ್ನಾಗಿ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾಳಂತೆ. ಪಡು ಪಡು, ನಿನ್ನ ಆಸೆ ಈ ಜನ್ಮಕ್ಕೆ ನೆರವೇರಲ್ಲ. ಕರೆಕ್ಟಾಗಿ ಹೇಳಿದ್ರಮ್ಮ. ಅರೆ ಕಿಟ್ಟು, ತೋಟ ಎಷ್ಟು ಚೆನ್ನಾಗಿದೆಯಲ್ಲ. ಕಾಯಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಕ್ಕ. ಯಾಕೆ ಚೆನ್ನಾಗಿರಲ್ಲ ಹೇಳು? ಔಷಧಿಗಳೇ ಹಾಕ್ದೆ ಹಾಗೆ ಬೆಳೆಸ್ತಾರಲ್ಲ, ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅಕ್ಕ ಯಾರು ಬಂದ್ಬಿಟ್ರೆ? ಹೇ, ಏನು ಆಗಲ್ಲ ಕಣೋ, ಇದು ನಮ್ಮ ಮಾವನ್ ತೋಟನೇ. ಒಂದ್ ವೇಳೆ ಯಾರಾದ್ರೂ ನಿಮ್ಮ ಅತ್ತೆಗಳಿದ್ರೆ ಏನ್ ಮಾಡೋದು? ಏನ್ ಮಾಡೋದು? ದುರ್ಗಮ್ಮ ಮನೆ ಹತ್ರ ಬಂದು ದೊಡ್ಡ ಗಲಾಟೆ ಮಾಡ್ತಾಳ ಅಷ್ಟೇ. ಇದನ್ನ ನಿಂಗ್ ಕಿವಿಲಕ್ಕ. ಬ್ಲೂಟೂತ್ ಯಾಕೋ? ನನ್ನಣ್ಣ ಒಂದ್ ಮರಕ್ಕೆ ಹತ್ಸು. ಯಾರ್ಯಾರು ಬಂದ್ರೆ ನಾನು ನೋಡಿ ಹೇಳ್ತೀನಿ. ನೀನು ಮಾವನ್ ಕೈ ತಂದೆ, ನಾವು ಹಂಚ್ಕೊಳ್ಳೋಣ. ಸೂಪರ್ ಆಗಿದೆ ಕಣ ನಿನ್ನ ಐಡಿಯಾ. ಸರಿ, ಬಾ ಹೋಗೋಣ. ಹುಷಾರು. ಅಕ್ಕ, ಯಾರೋ ಬರ್ತಿದ್ದಾರೆ. ಅವನಾ? ಬರ್ಲಿ ಬಿಡು, ಏನೂ ಆಗಲ್ಲ. ನಾವೇ ರಿವರ್ಸ್ ಅಲ್ಲಿ ಒಂದ್ ಗೇರ್ ಹೊಡೆದ್ರಾಯ್ತು.
ಲೇ ಅಲ್ಲಿ ನೋಡು. ಏಯ್ ಏ ಕೋತಿ, ಏ ಕಳ್ಕೋತಿ, ನಮ್ ತೋಟದಲ್ಲಿ ಕಾಯಿ ಕದ್ದಿದ್ಯಲ್ಲ? ಕಳ್ಳ ಕೋತಿನ? ಅಲ್ವಾ ಮತ್ತೆ, ಬೇರೆಯವ್ರ ತೋಟದಲ್ಲಿ ಕಾಯಿ ಕಿತ್ರೆ ಕಳ್ಳಿ ಅಂತ ಇನ್ನೇನಂತಾರೆ? ಓ ಹಾಗೇನು? ಈ ತೋಟ ನಿಂದೆ ಅಂತ ಎಲ್ ಬರ್ದಿದೆ ಹೇಳು? ನೀನು ಕದಿಯಕ್ಕೆ ತಾನೇ ಬಂದಿರೋದು? ನಾನಾ? ಏನೇ ಹೇಳ್ತಿದ್ಯಾ? ಈ ತೋಟ ನಮ್ದೇ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಿಮ್ದೆ ಅಂತ ಹೇಗ್ ಗೊತ್ತಾಗತ್ತೆ? ಬೋರ್ಡ್ ಏನಾದ್ರೂ ಹಾಕಿದ್ದೀರಾ? ನಮ್ಮಮ್ಮಂಗೆ ಫೋನ್ ಮಾಡ್ಕೊಡ್ಲಾ? ಡಾಕ್ಯುಮೆಂಟ್ಸ್ನು ತರಿಸ್ಕೊಡ್ತೀನಿ. ಬೇಡ 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 ಬಿಡು, ನಿಮ್ದೆ ಅಂತ ಒಪ್ಕೋತೀನಿ ಬಿಡು. ಹಾ ಅದು ಇವಾಗ ಬಂದೆ ದಾರಿಗೆ. ಏನಕ್ಕ ಅವರೆಲ್ಲ ನೀನ್ ಕೇಳ್ತ್ಯಾ? ಬೇರೆ ದಾರಿ ಇಲ್ವೋ? ಜಾಸ್ತಿ ಮಾತಾಡಿದ್ರೆ ಏನೇನೋ ಆಗ್ಬಿಡುತ್ತೆ. ಏನಂದ? ನಿನ್ನಲ್ಲ. ಆಂಟಿ ಹೆಸರು ಹೇಳಿದ ತಕ್ಷಣ ಪಾಪ ಸರೆಂಡರ್ ಆಗ್ಬಿಟ್ಲು ಕಣೋ. ಸರೆಂಡರು ಇಲ್ಲ, ಸಿಲಿಂಡರು ಇಲ್ಲ, ಸುಮ್ನೆ ಬಾಯಿ ಮುಚ್ಚು. ಏಯ್ ಏನೇ ಬಾಯಿ ಮುಚ್ಚು ಅಂತಿದ್ಯಾ? ಇವನು ನನ್ನ ಫ್ರೆಂಡು. ಸರಿ ಆಯ್ತು ಬಿಡು. ನಮ್ಮಮ್ಮ ಮಾವಿನಕಾಯಿ ತರಕ್ ಹೇಳಿದ್ರು, ಅದಕ್ಕೆ ಬಂದಿದ್ದು. ಹೌದು ಕಣೋ, ನೀನೇ ಈ ಟೈಮಲ್ಲಿ ಬಂದಿದ್ಯಲ್ಲ. ಏಯ್ ಏಯ್ ನೋಡು, ಮತ್ತೆ ಹೋಗೋ ಬಾರೋ ಅಂದ್ರೆ ಅಮ್ಮಂಗೆ ಫೋನ್ ಮಾಡ್ತೀನಿ. ಬೇಡ ಬಿಡು, ಏನು ಹೇಳಲ್ಲ. ಕೊನೆಗೂ ಒಳ್ಳೆ ವೀಕ್ನೆಸ್ ಹಿಡ್ದಿದ್ಯಾ ಕಣೋ. ಮತ್ತೇನ್ ಹೇಳೋದು ಆದಿತ್ಯ? ತಗೊಂಡ್ ಹೋಗ್ಲಾ? ಮಾವಿನಕಾಯಿನೂ ಇಲ್ಲ, ಸೌತೆಕಾಯಿನೂ ಇಲ್ಲ. ಮೊದ್ಲು ನೀನ್ ಇಲ್ಲಿಂದ ಹೋಗು ಹೋಗು. ಏನೋ ಮಾವ ಇದ್ದಿದ್ರೆ ಕಳ್ಸ್ಕೊಟ್ಟಿರೋರು. ಇವತ್ ಮಾವ ಬೇರೆ ಊರಲ್ಲಿಲ್ಲ. ನನ್ನ ತಗೊಂಡ್ ಬಾ ಅಂದಿದ್ಕೆ ಬಂದೆ. ನೀನ್ ಬೇಡ ಅಂದ್ಮೇಲೆ ಇನ್ನೇನ್ ಮಾತಾಡೋದು? ಹೋಗ್ತೀನಿ ಬಿಡು. ಈ ಮಾವಿನಕಾಯಿಗೆ ಕಂಜೂಸ್ತನ ತೋರಿಸ್ತಿದ್ಯಾ? ಇಷ್ಟು ದೊಡ್ಡ ತೋಟ ಇದ್ದು ಏನ್ ಲಾಭ? ಏನೇ ಕಂಜೂಸ್ ಅಂತಿದ್ಯಾ? ಹೀಗಂದೆ ಇನ್ನೇನ್ ಹೇಳ್ಬೇಕು? ದಾನ ವೀರ ಶೂರ ಕರ್ಣ ಅಂತ ಹೇಳ್ಬೇಕಾ? ಇವಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಈ ರೀತಿ ಮಾಡಿದ್ರೆ ಒಳ್ಳೇದು. ಇವಳ ಕೈಲಿ ತೋಟದ ಕೆಲಸ ಮಾಡಿಸ್ಬೇಕು, ಅಂದ್ರೆ ಇವಳ ಕೈಲಿ ಮಾವಿನಕಾಯಿ ಕೀಳಿಸ್ಬೇಕು. ಏಯ್ ಇಲ್ಲಿ ನೋಡು, ನಿನಗೆ ಮಾವಿನಕಾಯಿ ಬೇಕಂದ್ರೆ ನೀನ್ ಪಂದ್ಯ ಗೆಲ್ಬೇಕು. ಪಂದ್ಯನಾ? ಹಲೋ, ನಾವು ಪಂದ್ಯದಲ್ಲಿ ಫಸ್ಟ್. ನಮ್ ಜೊತೆ ಪಂದ್ಯ ಕಟ್ಕೊಂಡ್ರೆ ಅವ್ರ ಕೈಗೆ ಚಿಪ್ಪೇ ಸಿಗೋದು. ಚಿಪ್ಪೋ ಗಿಪ್ಪೋ, ನೀನ್ ಪಂದ್ಯಕ್ ರೆಡಿನಾ? ನಾನ್ ರೆಡಿ, ಸ್ಟಾರ್ಟ್ ಮಾಡು. ಸೋತ್ರೆ ನನಗ್ ಬೇಕಾಗಿರೋ ಮಾವಿನಕಾಯಿ ಎಲ್ಲ ನೀನೇ ಕೀಳ್ಬೇಕು. ಅಕ್ಕ ಪಂದ್ಯ ಒಪ್ಕೋಬೇಡ ಅಕ್ಕ. ಏನ್ ಪರವಾಗಿಲ್ಲ ಬಿಡೋ. ಸರಿ ಹಂಗಿದ್ರೆ ಬಾ ಬಾರೆ. ಇದು ಮಾವಿನಕಾಯಿ ಮರ. ಈ ಮುಳ್ಳನ್ನ ದಾಟ್ತೆ, ಈ ಮುಳ್ಳು ಕೈಲಿ ಚುಚ್ಚಿಸ್ಕೊಳ್ದೆ ಆ ಕಡೆ ಹೋಗ್ಬೇಕು. ಅಲ್ಲಿಂದನೇ ಮಾವಿನಕಾಯಿ ಕೀಳ್ಬೇಕು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆ ಮುಳ್ಳನ್ನ ದಾಟಬೇಕು. ಅರ್ಥ ಆಯ್ತಾ? ಇಲ್ಲಿ ಸುತ್ತ ಇರೋದಷ್ಟು ಮುಳ್ಳೆ, ನೆನ್ಪಿಟ್ಕೋ. ಈ ಮುಳ್ಳು ಕಾಣಿಸ್ತಿದ್ಯೇನೋ? ಅಕ್ಕ ಕಾಣಿಸ್ತಿದೆ ಅಕ್ಕ. ಮುಳ್ಳು ಅಂತ ನಾನೇ ಹೇಳ್ತಿದ್ರೆ ಮತ್ತೆ ಕಾಣಿಸ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ. ಶ್ರೀನಿಧಿ, ಇನ್ನು ನಿನ್ ಕತೆ ಮುಗೀತಷ್ಟೇ. ಏನು ಪರವಾಗಿಲ್ಲ ಅಕ್ಕ, ಓಕೆ ಅನ್ನು. ನನಗೆ ಪಂದ್ಯ ಓಕೆ.
ನಾನ್ ಗೆದ್ರೆ ಈ ಮುಳ್ಳನ್ನ ದಾಟ್ ಹೋಗಿ ಕಾಯಿಗಳನ್ನೆಲ್ಲ ಕಿತ್ತು ನನಗೆ ಕೊಡ್ಬೇಕು. ಮೊದ್ಲು ನೀನ್ ದಾಟ್ಬೇಕಲ್ವೇನೆ? ಗೆದ್ರೆ ನನ್ನ ಹಣ್ಣುಗಳನ್ನ ನಾನೇ ತಗೊಂಡ್ ಹೋಗ್ತೀನಿ, ನಿನಗ್ ಕೊಡಲ್ಲ. ಅವನಿಗೇನು ಅವಶ್ಯಕತೆ ಇದೆ? ತೋಟ ಅವಂದೇ ಅಲ್ವಾ? ಪಂದ್ಯನಪ್ಪ, ಪಂದ್ಯ. ದಮ್ ಇಲ್ಲ ಅಂತಂದ್ರೆ ಆಗೋದಿಲ್ಲ ಅಂತ ಒಪ್ಕೊಳ್ಳೋದಕ್ಕೆ ಹೇಳು. ದಮ್ಮಿಲ್ಲ ಅಂತೀಯಲ್ಲೇ? ಇದನ್ ದಾಟೋಸ್ ಟೆಕ್ನಿಕ್ ನನಗೆ ಗೊತ್ತಿಲ್ವಾ? ಪಂದ್ಯಕ್ಕೆ ರೆಡಿನಾ? ರೆಡಿ.